ಸೊ ಇವರು ನವೀನ್ ಕುಮಾರ್ ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ. ಇವರು ನನ್ನ ಹೆಸರು ಹಾಕಿದ್ದಾರೆ. ನನಗೆ ಯಾಕೆ ಹಾಕಿದ್ದಾರೆ ಗೊತ್ತಿಲ್ಲ. ಗೌರಿ ಶಕ್ಕಿ ಸಾಹೇಬರೇ, ಕರ್ಣನ ವಧೆಯ ನಂತರ ರಾಜಮಾತೆ ಕುಂತಿಯು ರಣಭೂಮಿಗೆ ಬಂದು ಕರ್ಣನ ಸಾವಿಗೆ ಗೋಳಾಡಿದರು ಎಂಬುದು ಸತ್ಯವೇ? ಎಸ್ ಸರ್. ಇಲ್ಲ, ಮಹಾಭಾರತದಲ್ಲಿ ಕುಂತಿ ರಣಾಂಗಣಕ್ಕೆ ಬಂದ ಉಲ್ಲೇಖ ಇಲ್ಲ. ಯಾವ ಸ್ತ್ರೀಯರು ರಣಾಂಗಣಕ್ಕೆ ಯುದ್ಧ ನಡೀತಾ ಇದ್ದ ಒಳಗಡೆ ಬರಲಿಲ್ಲ. ಈಗ ಅಭಿಮನ್ಯುವೇ ಸತ್ತಿದ್ದ, ಅಲ್ಲೇ ಇದ್ದರು ಅವರು. ಅಂದರೆ ಅಲ್ಲಿ ಶಿಬಿರ ಇತ್ತಲ್ಲ ಅವರದು, ಅಲ್ಲಿಯೇ ಸುಭದ್ರೆ, ದ್ರೌಪದಿ ಎಲ್ಲರೂ ಇದ್ದರು. ಆದರೆ ಅಲ್ಲಿ ನೋಡೋದಕ್ಕೆ ಬಂದಿಲ್ಲ, ಅಂದರೆ ಬರೋಲ್ಲ ಆ ಯುದ್ಧ ಮುಗಿಯೋವರೆಗೆ ಅನ್ನೋ ಥರ ಇತ್ತು ಅನ್ನೋದು ಗೊತ್ತಾಗತ್ತೆ. ಕುಂತಿ ಬಂದಿಲ್ಲ ನೋಡೋದಕ್ಕೆ, ಹಾಗಾಗಿ ಅವಳು ಅಳ್ತಾ ಬಂದ್ಲು ಅಂತ ಅಲ್ಲ, ಮಹಾಭಾರತದಲ್ಲಿ ಕಥೆ ಇಲ್ಲ. ಓಕೆ, ಅದು ಯಾಕೆ ಅಂದರೆ ಅದೊಂದು ಅಂದರೆ ಅದರ ಹಿಂದೆ ಒಂದು ಉದ್ದೇಶ ನನಗನ್ಸೋದು, ಒಂದು ಡ್ರಾಮಾ ಇದೆ ಅಲ್ವಾ. ಅದಿರೋದು ಕರ್ಣನ ಬಗ್ಗೆ ತಾನೆ. ಕರ್ಣ ಕುಂತಿಯ ಮಗ ಅಂತ ಜಗತ್ತಿಗೆ ಗೊತ್ತೇ ಇಲ್ಲ. ಸೊ ಅಂಥ ಸಮಯದಲ್ಲಿ ಕರ್ಣ ಸತ್ತಾಗ ಕುಂತಿ ಗೋಳಾಡ್ತಾ ಬರೋದಿದೆಯಲ್ಲ, ಅದೊಂದು ಎಮೋಷ್ನಲ್ ವ್ಯಾಲ್ಯೂ ಇದೆ ಆ ವಿಚಾರಕ್ಕೆ. ಮಗ ಸತ್ತಾಗ ಎಲ್ಲರೂ ಬರ್ತಾರೆ, ಬಟ್ ಕರ್ಣ ಸತ್ತಾಗ ಬರೋದಿದೆಯಲ್ಲ ಅದು ಬೇರೆ. ಅಂದರೆ ಜಗತ್ತಿಗೆ ತೋರಿಸ್ತಾ ಇದ್ದಾಳೆ ಅಂತ ಅರ್ಥ, ನನ್ನ ಮಗ ಅಂಥೇಳಿ. ಅದೇ, ಅದನ್ನು ತೋರಿಸ್ತಾಳೆ. ಮೂಲ ಮಹಾಭಾರತದಲ್ಲಿ ಕಥೆ ಇದೆ, ಅದು ಬೇರೆ ತರಹ ಬರುತ್ತೆ. ಈಗ ಅಳ್ತಾ ಬರೋಲ್ಲ, ಆದರೆ ಅಳ್ತಾ ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಕರ್ಣ ಸತ್ತಿದ್ದು ಅವಳಿಗೆ, ಕುಂತಿಗೆ ಅದು ಆಘಾತ ಕೊಟ್ಟಿರುತ್ತೆ. ಅಳ್ತಾ ಇರ್ತಾಳೆ, ಅಳ್ತಾ ಬಂದು ತೋರಿಸ್ಕೊಂಡಿಲ್ಲ ಅಷ್ಟೇ.